ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸುಲಭವಾಗಿ ಸಬ್ಬಕ್ಕಿ ಪಾಯಸ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಶಿವರಾತ್ರಿ ಉಪವಾಸ ಇರೋರಿಗೆ ಆಯಿತು, ನೈವೇದ್ಯಕ್ಕೆ ಆಯಿತು, ತುಂಬಾ ಸರಳವಾಗಿ ಮಾಡ್ಕೋಬೋದು ದಿಢೀರಂತ. ಬನ್ನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಹೇಗೆ ಮಾಡೋದಂತ ಸಬ್ಬಕ್ಕಿ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು 4-5 ಗಂಟೆ ನೀರು ಹಾಕಿ 1 ಕಪ್ಪು ಸಬ್ಬಕ್ಕಿ ತೊಗೊಂಡು ನೆನೆಸಿ ಇಟ್ಟಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ನೆನೆದಿದೆ. ಇಷ್ಟು ಸಾಫ್ಟಾಗಿ ನೆನೀತಂದ್ರೆ ನಾವು ಬೇಯಿಸುವಾಗ ತುಂಬ ಹೊತ್ತು ಬೇಯಿಸಬೇಕಂತ ಅವಶ್ಯಕತೆ ಇಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. ಪಾಯಸ ಮಾಡಲಿಕ್ಕೆ ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 3 ಲೋಟದಷ್ಟು ಹಾಲು ಹಾಕ್ಕೊಂಡಿದ್ವಿ. ಈ ಲೋಟಲ್ಲೇ 3 ಲೋಟ ಹಾಲು ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಲು ಬಿಸಿ ಮಾಡೇ ಸಬ್ಬಕ್ಕಿ ಹಾಕ್ಕೋಬೇಕು, ಇಲ್ಲಾಂದರೆ ತಳ ಹಿಡಿತೈತಿ. ನೋಡಿ ಹಾಲು ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ನೆನೆಸಿಟ್ಟಂಥ ಸಬ್ಬಕ್ಕಿನ ಇದಕ್ಕೆ ಹಾಕಿ ಕೈ ಬಿಡದೆ ಕೈಯಾಡ್ತಾನೆ ಇರಬೇಕು ಒಂದು ಸ್ವಲ್ಪ ಹೊತ್ತು, ಇಲ್ಲಾಂದರೆ ತಳ ಹಿಡಿತಾವೆ ಸಬ್ಬಕ್ಕಿ. ಒಂದು ಕುದಿ 2 ಕುದಿ ಬರ್ತಾನೆ ಚೂರು ಹಳ್ಸಾಡ್ಕೊತ ಇರಿ ಒಂದು 2-3 ಸಲ. ನೋಡಿ ಕುದು ಗಟ್ಟಿಯಾಗಿದೆ, ಗ್ಲಾಸ್ ಟೈಪ್ ಬಂದಿದೆ. ಈ ಟೈಪ್ ಬರೋ ತನಕ ಇದು ಗ್ಲಾಸಿನ ಥರ ಕಾಣೋ ತನಕ ಕುದಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಇಲ್ಲ ಅಂದ್ರೆ ಬಿರ್ಸಿತ್ತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಕುದಿಸ್ಕೊಳ್ಳಿ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ 1 ಲೋಟದಷ್ಟು. 1 ಲೋಟ ಸಬ್ಬಕ್ಕಿ ತೊಗೊಂಡಿದ್ದೆ, 1 ಲೋಟಕ್ಕಿಂತ ಸ್ವಲ್ಪ ಕಡಿಮೆ, 3/4 ಲೋಟ ಅಂತ ಹೇಳ್ಬೋದು. ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕಿ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಒಂದು 2-3 ಕುದಿ ಕುದಿಸ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ಏಲಕ್ಕಿ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಏಲಕ್ಕಿ ಬಿಟ್ಟು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಒಂದು ತುಪ್ಪದ ಒಗ್ಗರಣೆ ಲಾಸ್ಟಲ್ಲಿ ಕೊಟ್ಟರೆ ಆಯ್ತು. ನೋಡಿ ತಟ್ಟಂತ ನೈವೇದ್ಯಕ್ಕೆ ಮಾಡ್ಕೊಬೋದು, ಕುಡಿಲಿಕ್ಕೆ ಕೂಡ ಮಾಡ್ಕೊಬೋದು. ಉಪವಾಸ 5 ದಿವಸ. ಬೇರೆ ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು 4 ಗೋಡಂಬಿ, 4 ದ್ರಾಕ್ಷಿ ಮತ್ತು ಒಂದು 4 ಬಾದಾಮಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ತುಪ್ಪ ಕೂಡ ಬಿಸಿಯಾಗಿದೆ. ಕಟ್ ಮಾಡಿಟ್ಟಂಥದ್ದು ಬಾದಾಮಿ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ 4 ದ್ರಾಕ್ಷಿ ತೊಗೊಂಡಿರುವಂಥದ್ದು ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ಪಾಯಸ ತಣ್ಣಗಾಗಿತ್ತು. ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗಿಟ್ಟು ಬಿಟ್ಟಿದ್ದೆ. ಈಗ ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂತು ಪಾಯಸ. ದಿಢೀರಂತ ಮಾಡ್ಕೊಳ್ಳೋಂಥ ಪಾಯಸ. ಸಾಬುದಾನಿ ಒಂದು ನೆನೆಸಿಟ್ಬಿಟ್ರೆ ಸುಲಭವಾಗಿ ಮಾಡ್ಕೊಬೋದು. ನೆನೆಸಿಲ್ಲ ಅಂದ್ರೂ ಕುಕ್ಕರಲ್ಲಿ ಹಾಕಿ ಒಂದು 2 ಸೀಟಿ ಹೊಲಿಸ್ಕೊಂಡ್ರೆ ಸುಲಭವಾಗಿ ಬೇಯ್ತೈತಿ. ನೋಡಿ ಮಾಡಿರೋಂಥ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಹೆಚ್ಚು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.